ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯಿಂದ ICC ಮೆನ್ಸ್ T20 ವರ್ಲ್ಡ್ ಕಪ್ ಶುರು ಆಗಿದೆ. ಹಾಗೆ ನಿನ್ನೆ ಓಪನಿಂಗ್ ಸೆರೆಮನಿ ಇತ್ತು. ಇದು ವಾಂಖೆಡೆ ಸ್ಟೇಡಿಯಂ ಮುಂಬೈಲಿತ್ತು. 6 ಗಂಟೆಯಿಂದ ಶುರು ಆಗಿತ್ತು. ಸ್ವಲ್ಪ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಇತ್ತು. ಅದಾದಮೇಲೆ ಇಂಡಿಯಾ ವರ್ಸಸ್ USA ಮ್ಯಾಚ್ ಸ್ಟಾರ್ಟ್ ಆಯಿತು. ಇದು ಟಾಸ್ ಬಂದ್ಬಿಟ್ಟು USA ಅವರು ವಿನ್ ಆಗಿ ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಂಡಿಯಾದವ್ರು ಬ್ಯಾಟಿಂಗ್ ಫಸ್ಟ್ ಬಂದರು. ಇವನ್ ಸೂರ್ಯಕುಮಾರ್ ಟಾಸಲ್ಲಿ ಹೇಳಿದ್ರು, ನಾವು ಟಾಸ್ ವಿನ್ ಆಗಿದ್ರು ಬ್ಯಾಟಿಂಗನ್ನೇ ಆಯ್ಕೆ ಮಾಡ್ಕೊತಿದ್ವಿ, ಡ್ಯೂ ಸ್ವಲ್ಪ ಕಮ್ಮಿ ಇದೆ ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ರು. ಪ್ಲೇಯಿಂಗ್ 11 ನೋಡಿದ್ರೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್ ಅವ್ರ ಪ್ಲೇಸ್ ತೊಗೊಂಡಿದ್ರು. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಇಂಜುರ್ಡ್ ಹರ್ಷಿತಾ ರಾಣಾ ಅವ್ರ ಬದಲು ಪ್ಲೇಯಿಂಗ್ 15ನಲ್ಲಿ ಬಂದಿದ್ದರು. ಹಾಗೆ ನಿನ್ನೆ ಸ್ವಲ್ಪ ಬೂಮ್ರಾ ಅವ್ರಿಗೆ ಹುಷಾರಿಲ್ಲ ಅಂತ ಪ್ಲೇಯಿಂಗ್ 11 ಒಳಗೂ ಬಂದರು ಅಂತ ಹೇಳ್ಬೋದು. ಕುಲ್ದೀಪ್ ಯಾದವ್ ಅವರು ಹೊರಗಡೆ ಇದ್ದರು, ಅಷ್ಟೊಂದು ಫಾರ್ಮಲ್ ಇಲ್ಲ. ಬೇರೆ ಆಲ್ರೌಂಡರ್ ಸ್ಪಿನ್ನರ್ಸ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಹಾಗೆ ಅವರಿಗೂ ಚಾನ್ಸ್ ಸಿಗಲಿಲ್ಲ. ಸಂಜು ಸ್ಯಾಮ್ಸನ್ ಅಷ್ಟೊಂದು ಫಾರ್ಮಲ್ ಇಲ್ಲ, ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ಲೇಸ್ ಸಿಕ್ತು. ವಾಷಿಂಗ್ಟನ್ ಸುಂದರ್ ಅವರು ಸ್ವಲ್ಪ ಇಂಜುರಿಯಿಂದ ರಿಕವರಿ ಆಗ್ತಿದ್ದಾರೆ, ಹಾಗೆ ಅವ್ರಿಗೆ 15ನಲ್ಲಿ ಪ್ಲೇಸ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅವರಿಗೂ ಒಂದು ಚಾನ್ಸ್ ಸಿಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಇಂಡಿಯಾದವರು 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 161 ರನ್ ಗಳಿಸಿದ್ರು. ಒಂದು ಸಾಧಾರಣ ಮೊತ್ತ ಅಂತ ಹೇಳ್ಬೋದು. ಎಲ್ಲ 300 ಅಂತ ಬಿಫೋರ್ ಮ್ಯಾಚ್ 300 ಸ್ಕೋರ್ ಆಗ್ಬೋದು ಹಾಗೆ ಎಲ್ಲ ಪ್ರಿಡಿಕ್ಟ್ ಮಾಡ್ತಿದ್ರು ಪಿಚ್ ರಿಪೋರ್ಟರ್. ಬಟ್ ಅಲ್ಲಿ ನಡೆದಿದ್ದೇ ಬೇರೆ ಅಂತ ಹೇಳ್ಬೋದು. USA ಬಾಲಿಂಗ್ ಒಳ್ಳೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಬಾಲಿಂಗ್ನಲ್ಲಿ ಅಂತ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವ್ರು ಬಿಟ್ಟರೆ ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸು ಬಂದಿಲ್ಲ. ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲೇ ಡಕ್ಔಟ್ ಆದರು ಅಂತ ಹೇಳ್ಬೋದು ಅವರು. ಹಾಗೆ ಇಶಾನ್ ಕಿಶನ್ ಅವರು 16 ಬಾಲಿಗೆ 20 ರನ್ ಹೊಡೆದ್ರು. ಅದು ಇವರಿಗೊಂದು ಏನು ಲೀನಿಯನ್ಸ್ ಇದೆ ಅಂತ ಹೇಳ್ಬೋದು. ಲೈಕ್ ಇವರು ಫಾಸ್ಟಾಗಿ ಆಡ್ತಾರೆ, ತುಂಬ ಅಗ್ರೆಸಿವ್ ಆಡ್ತಾರೆ. ಇವರಿಗೊಂದು ಸಹಮತ ಇದೆ ಅನ್ಬೋದು ಫಾಸ್ಟಾಗಿ ಆಡೋಕ್ಕೆ. ಅದು ನೆಕ್ಸ್ಟ್ ಬಂದಂಥ ಬ್ಯಾಟ್ಸ್ಮನ್ಗಳು ಯಾವುದೇ ಒಂದು ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ ಕೊಡಲಿಲ್ಲ. ತಿಲಕ್ ವರ್ಮಾ ಅವರು 16 ಬಾಲಿಗೆ 25 ಹೊಡೆದ್ರು, ಒಂದು ಓಕೆ ಪರ್ಫಾರ್ಮೆನ್ಸು. ಸೂರ್ಯಕುಮಾರ್ ಯಾದವ್ ಅವರು ಮಾತ್ರ 49 ಬಾಲಿಗೆ 84 ರನ್ ಹೊಡೆದ್ರು, ನಾಟ್ಔಟ್ ಆಗದೆ. 4 6 10 4 ಇತ್ತು. ಇವರೊಂದು ಇನ್ನಿಂಗ್ಸಿಂದ ಮ್ಯಾಚ್ ವಿನ್ ಆಗಿದ್ದು ಅಂತಲೇ ಹೇಳ್ಬೋದು. ಹಾಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು. ನೆಕ್ಸ್ಟ್ ಬಂದ ಶಿವಮ್ ದುಬೆ ಅವರು ಡಕ್ಔಟ್, ರಿಂಕು ಸಿಂಗ್ ಅವರು 14 ಬಾಲಿಗೆ, ಹಾರ್ದಿಕ್ ಪಾಂಡ್ಯ ಅವರು 6 ಬಾಲಿಗೆ 5, ಹಾಗೆ ಅಕ್ಷರ್ ಪಟೇಲ್ ಅವರು 11 ಬಾಲಿಗೆ 14, ಹರ್ಷದೀಪ್ ಸಿಂಗ್ 6 ಬಾಲಿಗೆ 4, ವರುಣ್ ಚಕ್ರವರ್ತಿಯವರು ರನ್ಔಟ್ ಆದರು, ಯಾವುದೇ ಬಾಲ್ ಫೇಸ್ ಮಾಡಲಿಲ್ಲ 0 ರನ್ನಿಗೆ. ಸೊ ಯಾರಿಂದನೂ ಉತ್ತಮವಾದ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಇದು ಫಸ್ಟ್ ಮ್ಯಾಚೆಲ್ಲ ಬಂದಿದ್ದು ಒಂದು ಉತ್ತಮವಾಗಿತ್ತು ಇಂಡಿಯಾಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಹೀಗೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಯೂತ್ಸ್ ಇದ್ದಾರೆ, ಯಾರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲ, ಎಲ್ಲ ಸ್ವಲ್ಪ ನರ್ವಸ್ ಆದಂಗೂ ಕೂಡ ಕಾಣ್ತಿತ್ತು. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕ್ಯಾಚ್ ಔಟೇ ಆಗಿದ್ದು. ಸೊ ಎಲ್ಲರೂ ಒಂದು ಬ್ಯಾಟ್ ಶಾಟ್ಗೆ ಔಟ್ ಆದರು ಅಂತ ಹೇಳ್ಬೋದು. ಯಾರಿಂದನೂ ಒಂದು ವಿಕೆಟ್ ಹೋದಾಗ ಒಂದು ಸ್ಟ್ಯಾಂಡಿಂಗ್ ಆ್ಯಂಕರ್ ರೋಲ್ ಬರಲೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಕೊಹ್ಲಿ ಅವರನ್ನೆಲ್ಲ ನಾವು ನೆನೆಸ್ಕೋಬೋದು. ಇನ್ನು ಬಾಲಿಂಗ್ನಲ್ಲಿ ಶಾಲ್ ವ್ಯಾಕ್ ಅನ್ನೋರು 4 ವಿಕೆಟ್ ತೊಗೊಂಡ್ರು, 4 ಓವರಿಗೆ 25 ರನ್ ಕೊಟ್ಟು ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಇನ್ನು ಹರ್ಮಿತ್ ಸಿಂಗ್ ಅವರು 2 ವಿಕೆಟ್, ಹಾಗೆ ಮೋಶಿನ್ ಹಾಗೆ ಅಲಿ ಖಾನ್ ಅವರು 1 ವಿಕೆಟ್ ತೊಗೊಂಡ್ರು. ಸ್ವಲ್ಪ ಕ್ಯಾಚ್ಗಳು ಡ್ರಾಪ್ ಮಾಡಿದವರು US ಅವರು, ಇಲ್ಲಾಂದರೆ ಇಂಡಿಯಾ ಇನ್ನೂ ಬೇಗ ಆಲ್ಔಟ್ ಆಗ್ತಿತ್ತು. ಸೂರ್ಯಕುಮಾರ್ ಅವರ 10 ಓವರಲ್ಲಿ ಒಂದು ಕಾಟನ್ ಬೋಲ್ಡು ಸ್ವಲ್ಪ ಮಿಸ್ ಮಾಡಿದ್ರು, ಇಲ್ಲಾಂದರೆ ಸೂರ್ಯ ಅವರು ಬೇಗ ಔಟ್ ಆಗ್ತಿದ್ರು. ಅವಾಗ ಇಂಡಿಯಾಗೆ ಭಾರಿ ಕಷ್ಟ ಆಗ್ತಿತ್ತು ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ನೋಡೋದಾದರೆ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್, ಅಕ್ಷರ್ ಪಟೇಲ್ 41 ರನ್ ಪಾರ್ಟ್ನರ್ಶಿಪ್ ಬಂತು. ಅದೇ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬಂದೆತ್ತಿದ್ದ ಅಮೆರಿಕ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 132 ರನ್ ಅಷ್ಟೇ ಗಳಿಸಲು ಶಕ್ತರಾದರು. ಹಾಗೆ ಇಂಡಿಯಾದವರು 29 ರನ್ನಿಂದ ಈ ಮ್ಯಾಚ್ ಗೆದ್ದು 2 ಪಾಯಿಂಟ್ಸ್ ತೊಗೊಂಡ್ರು. ಹಾಗೆ ಪಾಯಿಂಟ್ಸ್ ಟೇಬಲ್ಲಿ ಟಾಪಿಗೆ ಹೋಯಿತು. ಸ್ವಲ್ಪ ರನ್ ರೇಟ್ ಚೆನ್ನಾಗಿ ಬಂದಿದೆ. ಓಪನರ್ಸ್ ಯಾರೋ ಅವರಿಗೆ ಚೆನ್ನಾಗಿ ಆಡಲಿಲ್ಲ, ಹಾಗೆ ಒನ್ ಡೌನು ಚೆನ್ನಾಗಿ ಆಡಲಿಲ್ಲ. ಗೌಸ್ ಅವರು 6 ರನ್ನಿಗೆ ಔಟ್ ಆದರು, ಮುಕಾಮಲ್ಲ ಅವರು 2 ರನ್ನಿಗೆ, ಮೊನಕ್ ಪಟೇಲ್ ಅವರು 0 ರನ್ನಿಗೆ ಔಟ್ ಆದರು. ಹರ್ಷದೀಪ್ ಸಿರಾಜ್ ಒಳ್ಳೆ ಬಾಲಿಂಗ್ ಹಾಕ್ತಿರು ಫಸ್ಟ್ 6 ಓವರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ ಮಿಲಾನ್ ಕುಮಾರ್ ಹಾಗೆ ಕೃಷ್ಣಮೂರ್ತಿ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಮಿಲಾನ್ ಕುಮಾರ್ ಅವರು 34 ಬಾಲಿಗೆ 34, ಕೃಷ್ಣಮೂರ್ತಿ ಅವರು 31 ಬಾಲಿಗೆ 37 ರನ್ ಹೊಡೆದ್ರು. ನೆಕ್ಸ್ಟ್ ಬಂದ ರಾಜ್ನೆ ಅವರು 22 ಬಾಲಿಗೆ 37 ರನ್ ಹೊಡೆದ್ರು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ಬಂದಿಲ್ಲ. ಬಾಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್ ಒಳ್ಳೆ ಬಾಲಿಂಗ್ ಹಾಕ್ತಾರೆ, 4 ಓವರ್ 18 ರನ್ 2 ವಿಕೆಟ್. ಸಿರಾಜ್ ಅವರು 4 ಓವರ್ 29 ರನ್ 3 ವಿಕೆಟ್. ಚಕ್ರವರ್ತಿ ಅವರು 4 ಓವರ್ 24 1 ವಿಕೆಟ್. ಅಕ್ಷರ್ ಪಟೇಲ್ ಅವರು 4 ಓವರ್ 24 2 ವಿಕೆಟ್. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಅವರು 4 ಓವರ್ 34 ಒಂದು ಒಳ್ಳೆ ಬಾಲಿಂಗ್ ಸಂಘಟನೆ ಮಾಡಿದ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ನೋಡಿದಾಗ ಇಂಡಿಯಾ ಸ್ಟ್ಯಾಂಡರ್ಡಿಗೆ ಈ ಮ್ಯಾಚ್ ಆಗಿರಲಿಲ್ಲ, ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಅನಿಸ್ತು. ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಹೇಗೆ ಆಡ್ತಾರೆ ನೋಡೋಣ. ಸ್ವಲ್ಪ ಎಲ್ಲ ಅನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದ್ರಿಂದ ಸ್ವಲ್ಪ ಎಲ್ಲ ಫಸ್ಟ್ ಮ್ಯಾಚಿಂದ ಸ್ವಲ್ಪ ಕೈಂಡ್ ಆಫ್ ನರ್ವಸ್ನೆಸ್ಸಲ್ಲಿದ್ದರು ಅಂತ ಹೇಳ್ಬೋದು. ಇದಿಷ್ಟು USA ವರ್ಸಸ್ ಇಂಡಿಯಾ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.